ಹಾಯ್, ನಮಸ್ಕಾರ. ಲಕ್ಷ್ಮೀ ಬಾರಮ್ಮ ಸೀರಿಯಲ್‌ನಲ್ಲಿ ಸಂಚಿಕೆ 409ರಲ್ಲಿ ಏನಾಗಿದೆ ನೋಡೋಣ ಬನ್ನಿ. ಇಲ್ಲಿ ಲಕ್ಷ್ಮಿ, ಕಾವೇರಿ ಮತ್ತೆ ವೈಷ್ಣವ್ 3 ಜನ ಕೂಡ ಬೆಟ್ಟದ ಮೇಲ್ಗಡೆಯಿಂದ ಕೆಳಗೆ ಬಂದು ಸೀದಾ ಮನೆಗೆ ಬರ್ತಾರೆ. ಮನೆಗೆ ಬಂದ ತಕ್ಷಣ ಇಬ್ಬರಿಗೂ ವಾದ ಆಗುತ್ತೆ. ಅಂದ್ರೆ ಕಾವೇರಿಗೆ ಮತ್ತೆ ವೈಷ್ಣವ್ಗೆ. ಅದಾಗಿ ಸ್ವಲ್ಪ ಹೊತ್ತಾದ್ಮೇಲೆ ಲಕ್ಷ್ಮಿ ಇಲ್ಲಿ ಕೀರ್ತಿ ಕೀರ್ತಿ ಅಂತ ಕನವರಿಕೆ ಮಾಡ್ತಾ ಇರ್ತಾಳೆ. ಬಟ್ ಆದ್ರೆ ಇದು ವೈಷ್ಣವ್ ಗೊತ್ತಾಗುತ್ತೆ, ಪದೇ ಪದೇ ಕೇಳ್ತಾ ಇರ್ತಾನೆ ಲಕ್ಷ್ಮಿ ಲಕ್ಷ್ಮಿ ಅಂತ. ಆದರೆ ಇಲ್ಲಿ ಮಾತ್ರ ಕಾವೇರಿಗೆ ಮಲ್ಕೊಂಡಿದ್ರು ಅಷ್ಟೇ, ಕೂತ್ಕೊಂಡಿದ್ರು ಸಹ ಕೀರ್ತಿಯ ನೆನಪು ಪದೇ ಪದೇ ಬರ್ತಾ ಇರುತ್ತೆ. ಯಾವ ರೀತಿ ಅಂದರೆ ದೆವ್ವದ ರೀತಿ, ಕಾಡು ರೀತಿ ಬರ್ತಾ ಇರುತ್ತೆ. ನೀವು ನೋಡ್ಬೋದು, ಯಾಕಂದರೆ ಅವಳು ಅಲ್ಲಿಂದ ಬಿದ್ಮೇಲೆ ಸತ್ತಿರೋದಿಲ್ಲ, ಅಂದರೆ ಇನ್ನೂ ಸ್ವಲ್ಪ ಜೀವ ಇರುತ್ತೆ, ಆ ರೀತಿ ಒದ್ದಾಡ್ತಾ ಇರ್ತಾಳೆ. ಅದೇ ರೀತಿ ಅವಳಿಗೆ ಮತ್ತೆ ಕಾವೇರಿ ಅಲ್ಲಿಂದ ಮಲಗಬೇಕು ಅಂತ ಹೋಗ್ತಾಳೆ. ಮಲಗಲಿಕ್ಕೆ ಅಂತ ಹೋದಾಗ ಅಲ್ಲೂ ಕೂಡ ಕೀರ್ತಿ ನೆನಪು ಬರುತ್ತೆ. ಅಂದರೆ ಅವಳೇ ಬಂದು ಅವಳನ್ನ ಸಾಯಿಸೋ ರೀತಿ, ಆ ರೀತಿ ಎಲ್ಲ ಪದೇ ಪದೇ ಬರ್ತಾ ಇರ್ತಾಳೆ. ಅದಕ್ಕೆ ಅವಳಿಂದ ಎದ್ಬಿಟ್ಟು ಅವಳು ಸ್ನಾನ ಮಾಡಲಿಕ್ಕೆ ಅಂತ ಹೋಗ್ತಾಳೆ. ಅಲ್ಲೂ ಕೂಡ ಅಷ್ಟೇ ಅವಳೇ ನೆನಪು ಬರ್ತಾಳೆ. ಕೈಯೆಲ್ಲ ಕೆಂಪಾಯ್ತಾ ಅಂತೆಲ್ಲ ಅಲ್ಲೂ ಮತ್ತೆ ಎಂದುಕೊಂಡು ದೆವ್ವದ ರೀತಿ ಬಂದು ಅಜ್ಜಿ ಹೇಳೋ ರೀತಿ ಅವಳಿಗೆ ನೆನಪಾಗ್ತಾ ಇರ್ತೈತೆ. ಮತ್ತೆ ಕೈ ನೋಡ್ಕೊಂಡ್ರೆ ಕೈ ಕೂಡ ಅದೇ ರೀತಿ ಕೆಂಪಗಿರುತ್ತೆ. ಇದೆಲ್ಲ ಅವಳಿಗೆ ಪದೇ ಪದೇ ಕಾಡ್ತಾ ಇರುತ್ತೆ. ಮತ್ತೆ ಇಲ್ಲಿ ಲಕ್ಷ್ಮಿಗೆ ಕೀರ್ತಿ ನೆನಪು ಪದೇ ಪದೇ ಬರ್ತಾ ಇರುತ್ತೆ. ಏನಕ್ಕೆಪ್ಪ ಅಂತಂದ್ರೆ ಅವರೊಂದು ಸತ್ಯನ ಹೇಳ್ತೀನಿ ಬಾ ಅಂತ ಹೇಳಿದ್ರು. ಬಟ್ ಆದ್ರೆ ಈ ರೀತಿ ಎಲ್ಲ ಆಯ್ತಲ್ಲ, ಅವ್ರು ಎಲ್ಲಿ ಹೋದ್ರು ಅನ್ನೋ ಇದರಲ್ಲಿ ಅವರು ಪದೇ ಪದೇ ಲಕ್ಷ್ಮಿ ಕೀರ್ತಿನ ಕೀರ್ತಿ ಕೀರ್ತಿ ಅಂತ ಮಲ್ಕೊಂಡ್ರು ಸಹ ಅವಳ ನೆನಪನ್ನೇ ಕಾಡ್ತಾ ಇರ್ತಾಳೆ. ಬಟ್ ಆದ್ರೆ ಇಲ್ಲಿ ಕಾವೇರಿಗೆ ಮಾತ್ರ ನಿದ್ದೆ ಬರ್ತಿರೋದಿಲ್ಲ. ಯಾವ ರೀತಿ ಅಂತಂದ್ರೆ ನಾಗವಲ್ಲಿ ರೀತಿ ಅವಳಿಗೆ ಕಾಡಲಿಕ್ಕೆ ಶುರು ಮಾಡ್ತಾಳೆ ಕೀರ್ತಿ. ಇಷ್ಟೆಲ್ಲ ಆದರೂ ಕೂಡ ಕಾವೇರಿ ಮತ್ತೆ ಮಲಗಬೇಕು ಅಂತ ಹೋಗ್ತಾಳೆ. ಆದರೆ ಅವಳ ಮನಸ್ಸಲ್ಲಿ ಕೀರ್ತಿ ನೆನಪು ಪದೇ ಪದೇ ಬಂದು ಕಾಡ್ತಾ ಇರುತ್ತೆ. ಯಾವ ರೀತಿ ಅಂತಂದರೆ ನನ್ನನ್ನೇ ಬಂದು ಸಾಯಿಸ್ತಿದ್ದಾಳೆ ಅನ್ನೋ ಇದರಲ್ಲಿ ಅವಳಿಗೆ ನೆನಪು ಬರ್ತಾ ಇರುತ್ತೆ. ನಿದ್ದೆ ಮಾಡಲಿಕ್ಕೂ ಸಹ ಆಗೋದಿಲ್ಲ. ಆದರೆ ಇಲ್ಲಿ ಕೃಷ್ಣ ಪಕ್ಕದಲ್ಲೇ ಕೂಡ ಇರ್ತಾನೆ, ಅವನಿಗೆ ಯಾವುದೇ ರೀತಿ ಕಾಣಿಸೋದಿಲ್ಲ. ಆದರೆ ಅವಳಿಗೆ ಮಾತ್ರ ಮನಸ್ಸಲ್ಲಿ ಪದೇ ಪದೇ ನನ್ನ ಸಾಯಿಸ್ಲಿಕ್ಕೆ ಬರ್ತಾಳೆ ಅನ್ನೋ ಮನಸ್ಸಲ್ಲಿ ಅವಳಿಗೆ ಕೊರಗ್ತಾ ಇರುತ್ತೆ. ಆ ರೀತಿ ಅವಳು ಯೋಚನೆ ಮಾಡ್ತಾಳೆ, ಮತ್ತೆ ಕುತ್ಕೋತಾಳೆ. ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಇದೆಲ್ಲ ಯಾವ ರೀತಿ ಆಗ್ತಾ ಇರುತ್ತೆ ಅಂದರೆ ಗೊಂಬೆ ಆಡಿಸೋರು ಯಾವ ರೀತಿ ಹೇಳಿದ್ರು ಅದೇ ರೀತಿ ನಡೀತಾ ಇರುತ್ತೆ. ಇದಿಷ್ಟು ಈ ಸಂಚಿಕೆಯಲ್ಲಿ ನಡೆದ ವಿಷಯ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.